ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 122. ವರ್ಮನ್ ಗ್ರೂಪ್ನ ಮುಖ್ಯ ಕಚೇರಿಯಿಂದ ಕಾರು ತೆಗೆದ ವಿಕ್ರಮ್ನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಓಡುತ್ತಿದ್ದವು. ಯುವರಾಜನ ಮೂಲಕ ಯಾಶಿಕಾಳ ಆಘಾತಕಾರಿ ವಿಡಿಯೋ ನೋಡಿದಾಗಿನಿಂದ ಅವನ ರಕ್ತ ಕುದಿಯುತ್ತಿದ್ದರೂ ಈಗ ಅವನ ಸಂಪೂರ್ಣ ಗಮನ ತನ್ನ ಹೆಂಡತಿ ಕಾವ್ಯಾಳ ಮೇಲೆಯೇ ಇತ್ತು. ವೇಲಚೇರಿಯಲ್ಲಿರುವ ಅವಳ ಕಾಲೇಜಿಗೆ ಹೋಗಿ ಅವಳನ್ನು ನೋಡಬೇಕು, ಅವಳೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಎಂಬ ತವಕ ಅವನಲ್ಲಿ ಹೆಚ್ಚಾಗುತ್ತಲೇ ಇತ್ತು. ಕಾರು ವೇಲಚೇರಿ ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ನುಗ್ಗುತ್ತಿತ್ತು. ಆಗ ರಸ್ತೆಯಲ್ಲಿದ್ದ ಒಂದು ಬೃಹತ್ ಮೊಬೈಲ್ ಶೋರೂಮನ್ನು ನೋಡಿದ ತಕ್ಷಣ ವಿಕ್ರಮ್ ದಿಢೀರನೆ ಬ್ರೇಕ್ ಹಾಕಿ ಕಾರನ್ನು ಬದಿಗೆ ನಿಲ್ಲಿಸಿದನು. ಕಾರಿನಿಂದ ಇಳಿದು ಗಡಿಬಿಡಿಯಿಂದ ಶೋರೂಮ್ನೊಳಗೆ ನುಗ್ಗಿದನು. ಒಳಗೆ ಎಸಿಯ ತಂಪು ಮತ್ತು ಬಗೆ ಬಗೆಯ ಮೊಬೈಲ್ಗಳ ಬೆಳಕು ತುಂಬಿರಲು ವಿಕ್ರಮ್ ನೇರವಾಗಿ ಆಪಲ್ ಮೊಬೈಲ್ಗಳನ್ನು ಜೋಡಿಸಿಟ್ಟಿದ್ದ ಕೌಂಟರ್ನತ್ತ ತೆರಳಿದನು. ತನ್ನ ಹೆಂಡತಿ ಕಾವ್ಯಾಳಿಗೆ ನೀಡಲಿರುವ ಮೊದಲ ಉಡುಗೊರೆ ಇದಾಗಿರುವುದರಿಂದ ಯಾವುದರಲ್ಲೂ ರಾಜಿ ಮಾಡಿಕೊಳ್ಳಲು ಅವನ ಮನಸ್ಸು ಒಪ್ಪಲಿಲ್ಲ. ಅಲ್ಲಿಟ್ಟಿದ್ದ ಐಫೋನ್ಗಳ ಮಾಡೆಲ್ಗಳನ್ನು ಒಂದೊಂದಾಗಿ ನೋಡಿ ಅವಳ ಮೃದುವಾದ ಕೈಗಳಿಗೆ ಹೊಂದುವಂತಹ ಒಂದು ಬೆಲೆಬಾಳುವ ಐಫೋನನ್ನು ಆರಿಸಿಕೊಂಡು ಖರೀದಿಸಿದನು. ಅಷ್ಟಕ್ಕೆ ಅವನು ನಿಲ್ಲಿಸಲಿಲ್ಲ. ಅಂದು ಬೆಳಿಗ್ಗೆಯೇ ರಹಸ್ಯವಾಗಿ ಖರೀದಿಸಿ ಆಕ್ಟಿವೇಟ್ ಮಾಡಿ ಇಟ್ಟುಕೊಂಡಿದ್ದ ಒಂದು ಹೊಸ ಏರ್ಟೆಲ್ ಸಿಮ್ ಕಾರ್ಡನ್ನು ತನ್ನ ಜೇಬಿನಿಂದ ತೆಗೆದನು. ಮೊಬೈಲ್ ಶೋರೂಮ್ ಸಿಬ್ಬಂದಿಯ ಸಹಾಯದಿಂದ ಆ ಹೊಸ ಐಫೋನ್ನೊಳಗೆ ಆ ರಹಸ್ಯ ಸಿಮ್ ಕಾರ್ಡನ್ನು ಹಾಕಿ ಮೊಬೈಲನ್ನು ಸಂಪೂರ್ಣವಾಗಿ ಆನ್ ಮಾಡಿ ಸಿದ್ಧಪಡಿಸಿದನು. ಆ ಪೆಟ್ಟಿಗೆಯನ್ನು ಭದ್ರವಾಗಿ ತನ್ನ ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಕಾರಿನಲ್ಲಿ ಬಂದು ಕುಳಿತನು ವಿಕ್ರಮ್. ಮೊಬೈಲ್ ಬಾಕ್ಸನ್ನು ಪಕ್ಕದ ಸೀಟಿನಲ್ಲಿಟ್ಟವನು ಸ್ಟೇರಿಂಗ್ ಹಿಡಿದುಕೊಂಡು ಒಂದು ಕ್ಷಣ ದೀರ್ಘವಾಗಿ ಉಸಿರೆಳೆದುಕೊಂಡನು. ಕಾವ್ಯ, ಈ ಮೊಬೈಲನ್ನು ಈಗ ನಿನಗೆ ಪ್ರೆಸೆಂಟ್ ಮಾಡಲಿದ್ದೇನೆ. ಯಾರಿಗೂ ತಿಳಿಯದಂತೆ ನೀನು ಮತ್ತು ನಾನು ಮಾತನಾಡಬೇಕಾದದ್ದು, ಹಂಚಿಕೊಳ್ಳಬೇಕಾದದ್ದು ಇನ್ನೂ ಬಹಳಷ್ಟಿದೆ ಎಂದು ತನ್ನೊಳಗೆ ಮುಗುಳು ನಗುತ್ತಾ ಹೇಳಿಕೊಂಡ ವಿಕ್ರಮ್ ಕಾರಿನ ಗೇರ್ ಬದಲಾಯಿಸಿ ರಾಕ್ಷಸ ವೇಗದಲ್ಲಿ ಅವಳ ಕಾಲೇಜಿನತ್ತ ನುಗ್ಗಿಸಿದನು. ಕಾರು ಕಾಲೇಜಿನ ಮುಖ್ಯ ದ್ವಾರವನ್ನು ದಾಟಿ ಒಳಗೆ ಹೋದಾಗ ವಿಕ್ರಮ್ನ ಹೃದಯ ಸ್ವಲ್ಪ ವೇಗವಾಗಿ ಬಡಿಯಲಾರಂಭಿಸಿತು. ಗಡಿಯಾರ ನೋಡಿದವನ ಮುಖ ತಟ್ಟನೆ ಬದಲಾಯಿತು. ಕಾಲೇಜು ಮುಗಿಯುವ ಸಮಯ ಹತ್ತಿರವಾಗುತ್ತಿತ್ತು. ಅವನು ನಿರೀಕ್ಷಿಸಿದಂತೆಯೇ ಕಾಲೇಜಿನ ಮೈದಾನದಲ್ಲಿ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಹೊರಬರುತ್ತಿದ್ದರು. ವಿಕ್ರಮ್ ತನ್ನ ಕಣ್ಣುಗಳನ್ನು ಹೊರಳಿಸಿ ಕಾವ್ಯಾಳನ್ನು ಹುಡುಕಿದನು. ಸರಿಯಾಗಿ ಅದೇ ಸಮಯದಲ್ಲಿ ಕಾವ್ಯ ತನ್ನ ಆಪ್ತ ಸ್ನೇಹಿತೆ ಭಾನು ಜೊತೆ ಮಾತನಾಡುತ್ತಲೇ ಕಾಲೇಜು ಬಸ್ಸು ಹತ್ತಲು ಬಸ್ಸುಗಳು ನಿಂತಿದ್ದ ಸಾಲಿನತ್ತ ನಡೆದುಕೊಂಡು ಹೋಗುತ್ತಿದ್ದಳು. ಅದನ್ನು ನೋಡಿದ ವಿಕ್ರಮ್ಗೆ ಆತಂಕವಾಯಿತು. ಅರೆ, ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ ಅನ್ಸುತ್ತೆ. ಅವಳು ಬಸ್ ಹತ್ತಿಬಿಟ್ಟರೆ ಆಮೇಲೆ ಮಾತನಾಡಲು ಆಗುವುದಿಲ್ಲ ಎಂದು ಗಾಬರಿಯಿಂದಲೇ ಕಾರನ್ನು ತಿರುಗಿಸಿ ಸದ್ದಾಗದಂತೆ ಕಾವ್ಯ ನಿಂತಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಭರ್ಜರಿಯಾಗಿ ನಿಲ್ಲಿಸಿದನು. ಆ ಕಾಲೇಜು ಬಸ್ನ ಡ್ರೈವರ್ ವಿಕ್ರಮ್ನನ್ನು ನೋಡಿ ಲಘುವಾಗಿ ಮುಗುಳು ನಕ್ಕು, ನೀವು ನೋಡ್ಕೊಂಡು ಬನ್ನಿ ತಮ್ಮ ಎನ್ನುವಂತೆ ಕೈಯನ್ನು ಮಾತ್ರ ತೋರಿಸಿದನು. ಕಾರು ನಿಂತ ಶಬ್ದ ಕೇಳಿ ಕಾವ್ಯ ಮತ್ತು ಭಾನು ತಿರುಗಿ ನೋಡಿದರು. ಕಾರಿನಿಂದ ವಿಕ್ರಮ್ ಗೌರವಯುತವಾಗಿ ಅದೇ ಸಮಯ ಪ್ರೀತಿಯ ಆತುರದಿಂದ ಇಳಿದು ಬರುತ್ತಿರುವುದನ್ನು ಕಂಡೊಡನೆ ಕಾವ್ಯಾಳ ಮುಖ ಹಾಗೆಯೇ ಆಘಾತ ಮತ್ತು ನಾಚಿಕೆಯಿಂದ ಸ್ತಬ್ಧವಾಯಿತು. ಭಾನು ತನ್ನ ಸ್ನೇಹಿತೆಯ ಮುಖಭಾವ ಬದಲಾಗಿದ್ದನ್ನು ಗಮನಿಸಿ ಲಘುವಾಗಿ ಹುಬ್ಬೇರಿಸಿ ಕಾವ್ಯಾಳನ್ನು ತಿವಿದಳು. ಏನು ಕಾವ್ಯ, ಏನೋ ದೊಡ್ಡ ಗೋಲ್ಮಾಲ್ ಮಾಡ್ತಾ ಇದೀಯ ಅನ್ಸುತ್ತೆ. ಮಧ್ಯಾಹ್ನ ಅವರ ಜೊತೆ ಹೊರಗೆ ಹೋಗಿ ಕ್ಲಾಸ್ಗೆ ಲೇಟಾಗಿ ಬಂದೆ. ಈಗ ಇಷ್ಟು ಅರ್ಜೆಂಟಾಗಿ ವಿಕ್ಕಿ ಸರ್ ಇಲ್ಲಿ ಬಂದು ನಿಂತಿದ್ದಾರೆ. ಒಂದು ವೇಳೆ ನಿಮ್ಮ ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚಿಸಿ ನೋಡಿದ್ದೀಯಾ ಎಂದು ತುಂಟಾಟದಿಂದ ಲಘುವಾಗಿ ಕೇಟಲೆ ಮಾಡುತ್ತಾ ಕೇಳಿದಳು. ಕಾವ್ಯ ಆತಂಕದಿಂದ ತನ್ನ ತುಟಿ ಕಚ್ಚಿಕೊಂಡು ಭಾನುವನ್ನು ನೋಡಿ, ಏನೇ, ನಮ್ಮಮ್ಮನಿಗೆ ಮಾತ್ರ ಇದು ಗೊತ್ತಾಯಿತು ಅಂದರೆ ಅಷ್ಟೇ, ನಿನ್ನನ್ನು ನಾನು ಕೊಂದ್ಬಿಡ್ತೀನಿ. ನೀನೇ ನಮ್ಮಮ್ಮನ ಹತ್ರ ಹೋಗಿ ಹೇಳ್ತೀಯಾ, ನನಗೆ ಗೊತ್ತು ಎಂದು ಹಲ್ಲು ಕಡಿಯುತ್ತಾ ಮುದ್ದಾಗಿ ಕೋಪಗೊಂಡಳು. ಭಾನು ಕೇಕೆ ಹಾಕಿ ನಕ್ಕು, ಸರಿ ಸರಿ, ಈಗ ಕನ್ಫರ್ಮ್ ಮಾಡಿಕೊಂಡೆ, ಇದು ಲವ್ವೇ ತಾನೇ, ಎಂಜಾಯ್ ಮಾಡು ಎಂದು ಹೇಳಿ ವಿಕ್ರಮ್ಗೆ ಒಂದು ನಮಸ್ಕಾರ ಮಾಡಿ ಗಡಿಬಿಡಿಯಿಂದ ಕಾಲೇಜು ಬಸ್ಸು ಹತ್ತಿಕೊಂಡಳು. ಬಸ್ನ ಬಳಿಯಿಂದ ಕಾವ್ಯ ನಿಧಾನವಾಗಿ ತಿರುಗಿದಳು. ಅವಳ ಕಾಲಿಗೆ ಸುತ್ತಿದ್ದ ಬ್ಯಾಂಡೇಜ್ ಬಟ್ಟೆಯ ಕಾರಣದಿಂದ ಅವಳಿಂದ ನೇರವಾಗಿ ನಡೆಯಲು ಆಗುತ್ತಿರಲಿಲ್ಲ.
ಕಾಲನ್ನು ಸ್ವಲ್ಪ ಕುಂಟುತ್ತಾ ಹೆಜ್ಜೆ ಇಟ್ಟಳು. ಅವಳು ಪರದಾಡುತ್ತಿರುವುದನ್ನು ನೋಡಿದ ವಿಕ್ರಮ್ ಒಂದು ಕ್ಷಣವೂ ತಡ ಮಾಡದೆ ಅವಳ ಬಳಿ ಬಂದನು. ಸುತ್ತಲೂ ವಿದ್ಯಾರ್ಥಿಗಳು ನೋಡುತ್ತಿರುವುದನ್ನು ಅವನು ಲೆಕ್ಕಕ್ಕೆ ತಗೊಳ್ಳದೇ ಇಲ್ಲ. ನಿಧಾನವಾಗಿ ಅವಳ ಕೈಗಳನ್ನು ಹಿಡಿದುಕೊಂಡನು. ಅವನ ಕೈಗಳ ಬಿಸಿ ಕಾವ್ಯಳ ಮೈಯೊಳಗೆ ಒಂದು ಸಣ್ಣ ನಡುಕವನ್ನು ಉಂಟು ಮಾಡಿತು. ಕಾವ್ಯ, ನಿನ್ನನ್ನು ನಾನೇ ಡ್ರಾಪ್ ಮಾಡ್ತೀನಿ ಬಾ ಎಂದನು ವಿಕ್ರಮ್ ಅವಳ ಕಣ್ಣುಗಳನ್ನು ದಿಟ್ಟಿಸುತ್ತಾ. ಕಾವ್ಯ ಸುತ್ತಮುತ್ತ ನೋಡಿ ಹಿಂಜರಿದಳು. ಇಲ್ಲ, ನಾನು ಕಾಲೇಜ್ ಬಸ್ನಲ್ಲೇ ಹೋಗ್ತೀನಿ ಸರ್, ಎಲ್ಲರೂ ನೋಡ್ತಿದ್ದಾರೆ ಎಂದು ಅವನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆಗ ಬಸ್ನ ಡ್ರೈವರ್ ವಿಕ್ರಮ್ಗೆ ಸನ್ನೆ ಮಾಡಿ ಗಾಡಿ ತೆಗಿತಾ ಇದ್ದೀನಿ ಎಂದು ಹೇಳಲು ವಿಕ್ರಮ್ ಕಾವ್ಯಳನ್ನು ನೋಡಿಬಿಟ್ಟು ಅಣ್ಣ ನೀವು ಹೊರಡಿ ಎಂದನು ದೃಢವಾದ ಧ್ವನಿಯಲ್ಲಿ. ಅಯ್ಯೋ ಸರ್, ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಬಸ್ನಿಂದ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಕಾವ್ಯ ನಾಚಿಕೆ ಮತ್ತು ಆತಂಕದಿಂದ ಮುಖ ಕೆಂಪಾಗಿಸಿಕೊಂಡು ಗಾಬರಿಯಾದಳು. ನಿನ್ನ ಜೊತೆ ನಾನು ಬಹಳ ಮುಖ್ಯವಾದ ವಿಷಯ ಮಾತನಾಡಬೇಕು ಕಾವ್ಯ, ನೀನು ಬರ್ತಿದ್ದೀಯಾ ಅಷ್ಟೇ ಎಂದವನು ನಿರಾಕರಿಸಲು ಜಾಗವೇ ಕೊಡದೆ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ಕಾರಿನತ್ತ ಕರೆದುಕೊಂಡು ಹೋದನು. ಮುಂದಿನ ಸೀಟಿನ ಬಾಗಿಲು ತೆಗೆದು ಅವಳನ್ನು ಕೂರುವಂತೆ ಸನ್ನೆ ಮಾಡಲು ಬೇರೆ ದಾರಿ ಇಲ್ಲದೆ ತನ್ನ ಹೃದಯ ಡವಡವನೆ ಬಡಿಯುತ್ತಿರಲು ಕಾಲೇಜ್ ಬ್ಯಾಗನ್ನು ಇಳಿಸಿಕೊಂಡು ಕಾರಿನೊಳಗೆ ಕುಳಿತಳು ಕಾವ್ಯ. ವಿಕ್ರಮ್ ಬಾಗಿಲು ಮುಚ್ಚಿಬಿಟ್ಟು ಗಡಿಬಿಡಿಯಿಂದ ಇನ್ನೊಂದು ಬದಿಗೆ ಬಂದು ಡ್ರೈವರ್ ಸೀಟ್ನಲ್ಲಿ ಕುಳಿತನು. ಕಾರನ್ನು ಸ್ಟಾರ್ಟ್ ಮಾಡಿ ಸ್ಟೇರಿಂಗನ್ನು ವೇಗವಾಗಿ ತಿರುಗಿಸಿ ಕಾಲೇಜಿನಿಂದ ಹೊರಗೆ ತೆಗೆದನು. ಕಾರು ಮೇನ್ ರೋಡ್ಗೆ ಬಂದ ತಕ್ಷಣ ವಿಕ್ರಮ್ ಕಾರನ್ನು ಬೀಚ್ ರಸ್ತೆಯತ್ತ ತಿರುಗಿಸಿದನು. ಅವನು ಕಾರನ್ನು ತಿರುಗಿಸಿದ ದಿಕ್ಕನ್ನು ನೋಡಿದ ತಕ್ಷಣ ಕಾವ್ಯಳಿಗೆ ಇನ್ನೂ ಭಯ ಹೆಚ್ಚಾಯಿತು. ಸರ್, ಬೀಚ್ಗೆ ಯಾಕೆ ಈಗ ಕಾರು ಹೋಗ್ತಿದೆ? ಅಲ್ಲಿಗೆ ಹೋದರೆ ಯಾರಾದರೂ ನೋಡಿಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್. ನೀವು ಯಾಕೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಅದಕ್ಕೆ ನಾನೇ ಬೆಳಿಗ್ಗೆ ಹೇಳಿದೆ ಅಲ್ವಾ, ನಾವಿಬ್ಬರೂ ಸ್ವಲ್ಪವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಣ, ಆಮೇಲೆ ಇದೆಲ್ಲ ಇಟ್ಕೊಳ್ಳೋಣ ಅಂತ. ಆದರೆ ನೀವು ಈಗ ಎಂದು ತನ್ನ ಸಣ್ಣ ತುಟಿಗಳನ್ನು ಚುರುಕುಗೊಳಿಸಿ ಮುದ್ದಾಗಿ ಅವನ ಬಳಿ ಸಾಲು ಸಾಲಾಗಿ ದೂರು ನೀಡಿದಳು. ವಿಕ್ರಮ್ ಅವಳ ಮುದ್ದಿನ ದೂರುಗಳನ್ನು ಕೇಳಿ ಲಘುವಾಗಿ ಮುಗುಳು ನಕ್ಕನೇ ಹೊರತು ಕಾರಿನ ವೇಗವನ್ನು ಕಡಿಮೆ ಮಾಡಲಿಲ್ಲ. ಚೆನ್ನೈ ಕಡಲ ತೀರದ ತಂಪಾದ ಗಾಳಿ ಕಾರಿನ ಕಿಟಕಿಯ ಮೂಲಕ ಒಳನುಗ್ಗಿ ಕಾವ್ಯಳ ಕೂದಲನ್ನು ಚದುರಿಸಿತು. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಅಲೆಗಳು ಅಬ್ಬರಿಸುತ್ತಿರುವ ಆ ಕಡಲ ತೀರದ ಶಾಂತವಾದ ಒಂದು ಜಾಗಕ್ಕೆ ಕಾರನ್ನು ತಂದನು ವಿಕ್ರಮ್. ಜನರ ಓಡಾಟ ಕಡಿಮೆ ಇದ್ದ ಒಂದು ಮರದ ನೆರಳಿನಲ್ಲಿ ಸಮುದ್ರದ ಅಲೆಗಳಿಗೆ ನೇರವಾಗಿ ಕಾರನ್ನು ನಿಲ್ಲಿಸಿದನು. ಎಂಜಿನ್ ಆಫ್ ಮಾಡಿ ಸೀಟಿಗೆ ಹೊರಗೆ ಕುಳಿತ ವಿಕ್ರಮ್ ನಿಧಾನವಾಗಿ ತನ್ನ ಮುಖ ತಿರುಗಿಸಿ ಕಾವ್ಯಳ ಮುಖವನ್ನೇ ಆಳವಾಗಿ ನೋಡಲಾರಂಭಿಸಿದನು. ಅಲೆಗಳ ಸದ್ದಿನ ನಡುವೆ ಅವರಿಬ್ಬರ ಹೃದಯ ಬಡಿತವೂ ಈಗ ಒಂದೇ ಸರಳ ರೇಖೆಯಲ್ಲಿ ಸೇರಲು ಸಿದ್ಧವಾಗಿತ್ತು. ಕಾರಿನೊಳಗಿದ್ದ ಆ ಮೌನವನ್ನು ಅಲೆಗಳ ಸದ್ದು ಮಾತ್ರ ಕಲೆ ಹಾಕುತ್ತಿತ್ತು. ವಿಕ್ರಮ್ ನಿಧಾನವಾಗಿ ತನ್ನ ದೇಹವನ್ನು ತಿರುಗಿಸಿ ಕಾರಿನ ಹಿಂದಿನ ಸೀಟಿನಲ್ಲಿ ಭದ್ರವಾಗಿ ಇಟ್ಟಿದ್ದ ಆ ಹೊಸ ಮೊಬೈಲ್ ಬಾಕ್ಸನ್ನು ತನ್ನ ಕೈಗೆತ್ತಿಕೊಂಡನು. ಅದನ್ನು ನಿಧಾನವಾಗಿ ಓಪನ್ ಮಾಡಿ ಅದರೊಳಗೆ ಮಿನುಗುತ್ತಿದ್ದ ಆ ಹೊಸ ಆಪಲ್ ಐಫೋನನ್ನು ಕಾವ್ಯಳ ನೇರಕ್ಕೆ ಚಾಚಿದನು. ಅದು ಹೆಣ್ಣು ಮಕ್ಕಳ ಮನಸ್ಸು ಕದಿಯುವ ಅದ್ಭುತವಾದ ರೋಸ್ ಗೋಲ್ಡ್ ಬಣ್ಣದ ಐಫೋನ್. ಆ ಮೃದುವಾದ ಗುಲಾಬಿ ಬಣ್ಣ, ತಿಳಿ ಗುಲಾಬಿ ಬಣ್ಣದ ಮೇಲೆ ಕಾರಿನ ಕಿಟಕಿಯ ಮೂಲಕ ಹೊಕ್ಕ ಸೂರ್ಯನ ಬೆಳಕು ಬಿದ್ದು ಅದು ಒಂದು ವಜ್ರದಂತೆ ಹೊಳೆಯುತ್ತಿತ್ತು. ಆದರೆ ಕಾವ್ಯ ಅದನ್ನು ತೆಗೆದುಕೊಳ್ಳಲು ಹಿಂಜರಿದಳು. ಅವಳ ಕೈಗಳು ಲಘುವಾಗಿ ನಡುಗಿದವು. ಸರ್, ಇದು ಎಂದು ಅವಳ ತುಟಿಗಳು ತಡಬಡಿಸಿದವು. ಅದನ್ನು ನೋಡಿದ ವಿಕ್ರಮ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದನು. ಅವಳ ದೊಡ್ಡ ಕಣ್ಣುಗಳಲ್ಲಿ ಒಂದು ರೀತಿಯ ತವಕ ಮತ್ತು ಭಯ ಬೆರೆತಿತ್ತು. ಯಾಕೆ ಕಾವ್ಯ, ಹಿಂಜರಿಯುತ್ತಾ ಇದ್ದೀಯಾ? ನಿನಗಾಗಿಯೇ ಹುಡುಕಿ ಖರೀದಿಸಿದೆ, ತೆಗೆದುಕೋ ಎಂದನು ಮೃದುವಾಗಿ. ಇಲ್ಲ ಸರ್, ಇದು ಬಂದು ಎಂದು ಅವಳು ಮತ್ತೆ ಎಳೆಯಲು ವಿಕ್ರಮ್ ಅವಳ ಮನಸ್ಸಿನಲ್ಲಿ ಓಡುತ್ತಿರುವ ಸಂದೇಹವನ್ನು ತಟ್ಟನೆ ಅರ್ಥ ಮಾಡಿಕೊಂಡನು. ಅವನ ತುಟಿಗಳಲ್ಲಿ ಒಂದು ಸಣ್ಣ ಆಕರ್ಷಕ ಮುಗುಳೊಳಗೆ ಮೂಡಿತು. ಕಾವ್ಯಳಿಗೆ ಏನಾದರೂ ಸಂದೇಹ ಇರಬಹುದೇ ಎಂದು ಯೋಚಿಸಿದವನು ನಿಧಾನವಾಗಿ ತನ್ನ ಕಾರಿನ ಡ್ಯಾಶ್ಬೋರ್ಡ್ ಬಾಕ್ಸನ್ನು ಓಪನ್ ಮಾಡಿದನು. ಅದರೊಳಗೆ ಇಂದು
ಮಧ್ಯಾಹ್ನ ಮಾಯಾ ಅವನಿಗೆ ಕೊಟ್ಟಿದ್ದ ಅದೇ ಆಪಲ್ ಐಫೋನ್. ಆದರೆ ಅದು ಕಪ್ಪು ಬಣ್ಣದಲ್ಲಿ ಹಾಗೆಯೇ ಇತ್ತು. ಅದನ್ನು ಕಾವ್ಯಾಳಿಗೆ ಎತ್ತಿ ತೋರಿಸುತ್ತಲೇ, ಮಧ್ಯಾಹ್ನ ನಾನು ಇಟ್ಟುಕೊಂಡಿದ್ದ ಫೋನ್ ನೋಡಿಬಿಟ್ಟು ಅದೇ ಫೋನನ್ನು ನಿನಗೆ ಕೊಡ್ತಿದ್ದೀನಿ ಅಂತ ಅಂದುಕೊಂಡೆಯಾ? ಅದು ಬೇರೆ ಕಾವ್ಯ. ಇದು ಸಂಪೂರ್ಣವಾಗಿ ನಿನಗಾಗಿ, ನಿನ್ನ ಮೃದುವಾದ ಕೈಗಳಿಗೆ ಹೊಂದುವಂತಿರಲಿ ಅಂತ ನಾನು ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡಿದ ರೋಸ್ ಗೋಲ್ಡ್ ಕಲರ್. ಈಗ ತೆಗೆದುಕೊಳ್ಳಬಹುದಲ್ಲವೇ ಎಂದನು ಒಂಟಿ ಹುಬ್ಬೇರಿಸಿ. ಕಾವ್ಯಾಳ ಮುಖ ತಟ್ಟನೆ ನಾಚಿಕೆಯಿಂದ ಕೆಂಪಾಯಿತು. ಅಯ್ಯೋ, ನಾನು ಆ ಸಂದೇಹದಲ್ಲಿ ಕೇಳಲಿಲ್ಲ ಸರ್. ಆ್ಯಕ್ಚುಯಲ್ ಆಗಿ ಮಧ್ಯಾಹ್ನ ಆ ಬ್ಲ್ಯಾಕ್ ಕಲರ್ ಫೋನನ್ನು ನಿಮ್ಮ ಬಳಿ ನಾನು ನೋಡಿದ್ದೆ. ಆದರೆ ಇದು ಬೇರೆ ಕಲರ್ ತಾನೇ. ಆದರೂ ಇಷ್ಟು ಹೊಸ ಮೊಬೈಲ್ ನನಗೆ ಯಾಕೆ ಸರ್ ಎಂದು ತನ್ನ 2 ಕೈಗಳನ್ನು ಚಾಚಿ ಮಗುವಿನಂತೆ ಕೇಳಿದಳು. ವಿಕ್ರಮ್ ಅವಳ ಮುಗ್ಧತೆಯನ್ನು ಕಂಡು ಲಘುವಾಗಿ ತಲೆ ಅಲ್ಲಾಡಿಸುತ್ತಾ ನಕ್ಕನು. ಅರೆ ಹುಚ್ಚಿ, ಫೋನ್ ಇಲ್ಲದೆ ಆಮೇಲೆ ಹೇಗೆ ನನ್ನ ಹತ್ತಿರ ಮಾತನಾಡ್ತೀಯಂತೆ? ನಿನ್ನೆ ರಾತ್ರಿ ಕದ್ದು ಮುಚ್ಚಿ ನಿಮ್ಮಪ್ಪನ ಫೋನ್ ತಗೊಂಡು ನನ್ನ ಹತ್ರ ಮಾತನಾಡಿದೆಯಲ್ಲ, ನೆನಪಿದೆಯಾ? ಆ ಸಮಯದಲ್ಲಿ ನಿಮ್ಮಪ್ಪನೋ ಅಮ್ಮನೋ ದಿಢೀರಂತ ಎದ್ದು ನೋಡಿದ್ದರೆ ಏನಾಗುತ್ತಿತ್ತು? ಅನಗತ್ಯ ಪ್ರಾಬ್ಲಮ್ ತಾನೆ. ಅದಲ್ಲದೆ 5 ನಿಮಿಷ ಕೂಡ ಪೂರ್ತಿಯಾಗಿ ಮಾತನಾಡದೆ ಸಿಕ್ಕಿ ಬೀಳುತ್ತೀಯೇವೋ ಎಂಬ ಭಯದಲ್ಲಿ ಅವಸರವಾಗಿ ಫೋನ್ ಇಟ್ಬಿಟ್ಟೆ. ಹೀಗೆ ಮಾತನಾಡಿದರೆ ಆಮೇಲೆ ಹೇಗೆ ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಎಂದು ತನ್ನ ಮುಖವನ್ನು ಸಣ್ಣದು ಮಾಡಿಕೊಂಡು ಬಹಳ ಪಾಪದವನಂತೆ ಮುದ್ದಿನ ಕೋಪದಿಂದ ಕೇಳಿದನು. ಇಲ್ಲ ಸರ್, ಅದೆಲ್ಲ ಬೇಡ. ನನಗೆ ಇದನ್ನು ನೋಡಿದರೇನೆ ಭಯವಾಗುತ್ತಿದೆ. ನಿಮ್ಮ ಹತ್ತಿರ ಮಾತನಾಡಬೇಕೆಂದರೆ ನಾನು ಬೇರೆ ಯಾವುದಾದರೂ ಎಂದು ಕಾವ್ಯ ನಿರಾಕರಿಸಲು ಪ್ರಯತ್ನಿಸಲು ವಿಕ್ರಮ್ ಅವಳ ಮಾತನ್ನು ತಡೆದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದನು. ಅವನ ನೋಟದಲ್ಲಿ ಈಗ ಒಬ್ಬ ಪ್ರಬುದ್ಧ ಗಂಡನ ಜವಾಬ್ದಾರಿಯು ಕರ್ತವ್ಯ ಮಾಡಲು ತುಡಿಯುವ ಒಂದು ದಿಟ್ಟತನವು ಕಾಣುತ್ತಿತ್ತು. ಇದುವರೆಗೆ ಅವರೊಳಗೆ ಪ್ರೀತಿ ಸಂಪೂರ್ಣವಾಗಿ ಮೂಡದಿದ್ದರೂ ತನ್ನ ಹೆಂಡತಿ ಎಂಬ ಆ ಸಂಪೂರ್ಣ ಹಕ್ಕಿನಿಂದ ಅವನ ಭಾವನೆಗಳು ಹೊರಹೊಮ್ಮಿದವು. ಕಾವ್ಯ, ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊ ಎಂದು ವಿಕ್ರಮ್ ತನ್ನ ಧ್ವನಿಯನ್ನು ತಗ್ಗಿಸಿ ಆಳವಾಗಿ ಮಾತನಾಡಲಾರಂಭಿಸಿದನು. ಸಾಮಾನ್ಯವಾಗಿ ಇಬ್ಬರು ಲವ್ ಮಾಡಿ ಮದುವೆಯಾಗುತ್ತಾರೆ ಎಂದರೆ ಅವರೊಳಗೆ ಲವ್ ಮಾಡುವಾಗಲೇ ಒಂದು ಒಳ್ಳೆಯ ತಿಳುವಳಿಕೆ ಇರುತ್ತದೆ. ಅದೇ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ಎಂಗೇಜ್ಮೆಂಟ್ ಮುಗಿದಾಗಿನಿಂದ ಮದುವೆ ನಡೆಯುವವರೆಗೂ ಇರುವ ಆ ಕೆಲವು ತಿಂಗಳ ಅಂತರದಲ್ಲಿ ಫೋನ್ನಲ್ಲಿ ಮಾತನಾಡಿಕೊಂಡೋ ಇಲ್ಲ ನೇರವಾಗಿ ಭೇಟಿಯಾಗಿಯೋ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅನ್ನುತ್ತಾ ವಿಕ್ರಮ್ ಒಂದು ಕ್ಷಣ ನಿಲ್ಲಿಸಿ ಅವಳ ಮುಖದಲ್ಲಿ ಮೂಡುತ್ತಿರುವ ಭಾವನೆಗಳನ್ನು ಆಸ್ವಾದಿಸಿದನು. ಆದರೆ ನಾವು ಹಾಗಿಲ್ಲವಲ್ಲ ಕಾವ್ಯ. ನಮಗೆ ನಡೆದದ್ದು ಒಂದು ದಿಢೀರ್ ಮದುವೆ. ಇನ್ನೂ ಹೇಳಬೇಕೆಂದರೆ ನಿನ್ನ ಬಗ್ಗೆ ನನಗೆ ಸಂಪೂರ್ಣವಾಗಿ ಏನೂ ಗೊತ್ತಿಲ್ಲ. ನನ್ನ ಬಗ್ಗೆ ನಿನಗೂ ಏನೂ ಗೊತ್ತಿಲ್ಲ. ಹಾಗಿರುವಾಗ ನಾವು ದೂರವಿರುವ ಈ ಅಂತರದಲ್ಲಿ ಯಾವುದೋ ನೈಟ್ ಟೈಮ್ನಲ್ಲಿ ಸ್ವಲ್ಪ ಫೋನ್ನಲ್ಲಿ ಮಾತನಾಡಿದರಷ್ಟೇ ಭಯವಿಲ್ಲದೆ ಫ್ರೀಯಾಗಿ ಮಾತನಾಡಬಹುದು. ಅದನ್ನು ಬಿಟ್ಟು ಕಾಲೇಜಿನಲ್ಲಿ ಎಷ್ಟು ದಿನಗಳವರೆಗೆ ಹೀಗೆ ನಾನು ನಿನ್ನನ್ನು ಕದ್ದು ಮುಚ್ಚಿ ಬಂದು ನೋಡಲು ಸಾಧ್ಯ? ನನಗೂ ಅದು ಮುಜುಗರ ತಾನೆ. ನಿನ್ನ ಹತ್ತಿರ ಒಂದು ಫೋನ್ ಇದ್ದರೆ ನಾವು ಚೆನ್ನಾಗಿ ಮಾತನಾಡಿಕೊಂಡು ನಿನಗೆ ಅನುಕೂಲವಾದ ಸಮಯದಲ್ಲಿ ಹೊರಗೆ ಎಲ್ಲಾದರೂ ಮೀಟ್ ಮಾಡಿ ಮಾತನಾಡಬಹುದು. ಹಾಗೆ ಹೊರಗೆ ಬರಲು ಆಗಲಿಲ್ಲವೇ ಅಟ್ಲೀಸ್ಟ್ ವಿಡಿಯೋ ಕಾಲ್ನಲ್ಲಾದರೂ ನಿನ್ನನ್ನು ನೋಡಿ ಮಾತನಾಡಬಹುದಲ್ಲವೇ ಎಂದು ವಿಕ್ರಮ್ ನ್ಯಾಯಯುತವಾಗಿ ವಿವರಿಸಿದನು. ಕಾವ್ಯ ವಿಕ್ರಮ್ನ ಮುಖವನ್ನೇ ದಿಟ್ಟಿಸಿ ನೋಡಿದಳು. ಅವಳ ಹಣೆ ಲಘುವಾಗಿ ಕಣ್ತೆಕ್ಕಿತು. ಅವಳ ಮನಸ್ಸಿನಲ್ಲಿ ಬಹಳ ಹೊತ್ತಿನಿಂದ ಕೊರೆಯುತ್ತಿದ್ದ ಒಂದು ಪ್ರಶ್ನೆಯನ್ನು ಈಗ ಧೈರ್ಯವಾಗಿ ಅವನ ಬಳಿ ಕೇಳಲು ಮುಂದಾದಳು. ನನಗೆ ಒಂದು ವಿಷಯ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ ರೀ ಎಂದು ಅವಳು ವಿಕ್ರಮ್ಗೆ ಮೊದಲ ಬಾರಿಗೆ ಮರ್ಯಾದೆಯಿಂದ ಕರೆದಳು. ನಾನು ನಿಮ್ಮ ಮನೆಯಿಂದ ಬಂದ ತಕ್ಷಣ ನೀವು ಕಟ್ಟಿದ ತಾಳಿಯನ್ನು ತೆಗೆದು ಹುಂಡಿಯಲ್ಲಿ ಹಾಕಿಬಿಟ್ಟೆ ಅಂತ ಹೇಳಿದ್ದೆ. ಆದರೂ ಕೂಡ ನಿಮಗೆ ಹೇಗೆ ಇಷ್ಟು ಹಕ್ಕಿನಿಂದ ನನ್ನ ಬಳಿ ಇರಲು ಸಾಧ್ಯವಾಗುತ್ತಿದೆ? ಯಾವ ನಂಬಿಕೆಯಲ್ಲಿ ನನಗೆ ಇಷ್ಟು ಬೆಲೆ ಬಾಳುವ ಫೋನ್ಗಳನ್ನೆಲ್ಲ ಕೊಡ್ತಾ ಇದ್ದೀರಾ ಎಂದು ಅವಳು ಸ್ವಲ್ಪ ಹಣೆಯನ್ನು ಸುಕ್ಕುಗಟ್ಟಿ ಕೇಳಿದಳು. ವಿಕ್ರಮ್ನ ತುಟಿಗಳ ಮೇಲೆ ಒಂದು ನಿಗೂಢವಾದ ತುಂಟ ನಗು ಮೂಡಿತು. ಅದಾ ಎಂದು ಹೇಳಿದವನು, ನಾನು ಕೂಡ ಆರಂಭದಲ್ಲಿ ನೀನೊಂದು LKG ಕಿಡ್. ಅದಕ್ಕೆ ನಿನಗೆ ಈ ತಾಳಿಯ ಮೇಲೆ ದೊಡ್ಡದಾಗಿ ಯಾವುದೇ ಸೆಂಟಿಮೆಂಟ್ ಇದ್ದಿರಲಿಕ್ಕಿಲ್ಲ
ಅದಕ್ಕೆ ಅದನ್ನು ಅಸಡ್ಡೆಯಾಗಿ ತೆಗೆದು ಬಿಸಾಕಿ ಹೋಗಿದ್ದೀಯಾ ಅಂತಾನೆ ಅಂದ್ಕೊಂಡಿದ್ದೆ. ಆದರೆ ಆಮೇಲೇನೆ ಗೊತ್ತಾಗಿದ್ದು ನನ್ನ ಹೆಂಡತಿ ಆ ತಾಳಿಯನ್ನು ತೆಗೆದು ಹಾಕಿಲ್ಲ, ಅದನ್ನು ತನ್ನ ಬಳಿಯೇ ತುಂಬ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದಾಳೆ ಅಂತ ಎಂದು ಹೇಳುವಾಗಲೇ ವಿಕ್ರಮ್ ತನ್ನ ಉದ್ದನೆಯ ಬೆರಳನ್ನು ಚಾಚಿ ಕಾವ್ಯ ಧರಿಸಿದ್ದ ಚೂಡಿದಾರದ ಕುತ್ತಿಗೆಯ ಮಧ್ಯದಲ್ಲಿ ಮೆಲ್ಲನೆ ಕೈ ಇರಿಸಿದನು. ಮರುಕ್ಷಣ ಅವಳ ಉಡುಪಿನೊಳಗೆ ಅಡಗಿದ್ದ ಆ ಹಳದಿ ದಾರದ ತಾಳಿಯನ್ನು ತನ್ನ ಬೆರಳಿನಿಂದ ಮೆಲ್ಲನೆ ಹೊರಗೆ ತೆಗೆದನು ವಿಕ್ರಮ್. ಆ ಹಳದಿ ದಾರ ಹಾಗೂ ಅದರಲ್ಲಿ ಕಟ್ಟಿದ್ದ ಅರಿಶಿಣದ ಕೊಂಬು ಕಾವ್ಯಾಳ ಎದೆಯ ಮೇಲೆ ಬಂದು ಬಿದ್ದ ಕ್ಷಣ ಅವಳ ದೇಹದಲ್ಲಿ ಒಂದು ದೊಡ್ಡ ವಿದ್ಯುತ್ ಸಂಚರಿಸಿದಂತಾಯಿತು. ಅವಳು ಹಾಗೆಯೇ ಕಲ್ಲಿನ ವಿಗ್ರಹದಂತೆ ಎಪ್ಪುಗಟ್ಟಿ ಹೋದಳು. ವಿಕ್ರಮ್ನ ಬೆರಳು ತನ್ನ ಉಡುಪನ್ನು ತಾಗಿದ ಆ ಮೃದುವಾದ ಸ್ಪರ್ಶ ಮತ್ತು ಅವನ ದಿಢೀರ್ ಕಾರ್ಯವು ಅವಳ ಹೃದಯ ಬಡಿತವನ್ನು ಹೆಚ್ಚಿಸಿತು. ಏನು ಶಾಕ್ ಆದೆಯಾ ಎಂದು ವಿಕ್ರಮ್ ತನ್ನ ದಟ್ಟವಾದ ಹುಬ್ಬನ್ನು ಕೊಂಚ ಮೇಲಕ್ಕೆತ್ತಿ ಅಪ್ಪಟ 90s ಕಿಡ್ ತುಂಟತನದೊಂದಿಗೆ ಅವಳ ಮುಖದ ತೀರಾ ಹತ್ತಿರ ಬಂದು ಕೇಳಿದನು. ಅವನ ಆ ದೊಡ್ಡ ತುಂಟ ನೋಟವು, ಆ ಸುಂದರವಾದ ಹಣೆಯ ಸುಕ್ಕು ಕಾವ್ಯಾಳ ಮನಸ್ಸನ್ನು ಹಾಗೆಯೇ ಕದ್ದವು. ಕಿಡ್ನ ಪ್ರಬುದ್ಧವಾದ ಸೌಂದರ್ಯದ ಮುಂದೆ ಅವಳಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಕಾವ್ಯ ತನ್ನ ಎದೆಯ ಮೇಲಿದ್ದ ತಾಳಿಯನ್ನು ಮುಟ್ಟಿ ನೋಡುತ್ತಲೇ, ರೀ, ಇದು ನಿಮಗೆ ಹೇಗೆ ಗೊತ್ತು? ಒಂದು ವೇಳೆ ನಾನು ಹೊರಗೆ ಕಾಣುವ ಹಾಗೆ ಹಾಕಿಕೊಂಡಿದ್ದೇನಾ ಎಂದು ಭಯ ಮತ್ತು ನಾಚಿಕೆ ಬೆರೆತ ಧ್ವನಿಯಲ್ಲಿ ಕೇಳಿದಳು. ವಿಕ್ರಮ್ ಗಹಗಹಿಸಿ ಮೆಲ್ಲನೆ ನಕ್ಕನು. ಅರೆ ಹುಚ್ಚಿ, ನೀನು ಹೊರಗೆ ಕಾಣುವ ಹಾಗ ಹಾಕಿದ್ದೆ? ನಿನ್ನ ಚೂಡಿದಾರದ ಒಳಗೆ ಯಾರಿಗೂ ಗೊತ್ತಾಗದಂತೆ ತಾನೇ ಬಚ್ಚಿಟ್ಟುಕೊಂಡಿದ್ದೆ? ನನಗೆ ಹೇಗೆ ಗೊತ್ತು ಅಂತ ತಾನೇ ಕೇಳುತ್ತಿರುವುದು? ಅದನ್ನು ನನ್ನ ಅಣ್ಣ ಅಥರ್ವನೇ ಹೇಳಿದ್ದು ಎಂದನು ಮುಗುಳು ನಗುತ್ತಾ. ಅಥರ್ವ ಸಾರ, ಅವರಿಗೆ ಹೇಗೆ ಗೊತ್ತು ಎಂದು ಕಾವ್ಯ ಆಶ್ಚರ್ಯದಿಂದ ಕೇಳಿದಳು. ನೀನು ಅಂದು ಮನೆಯಿಂದ ಹೋದ ತಕ್ಷಣ ನನ್ನ ಅಣ್ಣನ ಪರ್ಸನಲ್ ಸೆಕ್ಯೂರಿಟಿ ಟೀಮ್ ಆ ಏರಿಯಾದಲ್ಲಿದ್ದ ಎಲ್ಲ CCTV ಕ್ಯಾಮರಾಗಳನ್ನು ಇಂಚಿಂಚಾಗಿ ಪರಿಶೀಲಿಸಿದರು. ನೀನು ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಒಂದು ಬದಿಯಲ್ಲಿ ನಿಂತು ತಾಳಿಯನ್ನು ತೆಗೆಯುವ ಹಾಗೆ ನಾಟಕ ಆಡಿ ಅದನ್ನು ಹಾಗೆಯೇ ಚೂಡಿದಾರದೊಳಗೆ ಬಚ್ಚಿಟ್ಟುಕೊಂಡದ್ದು ಎಲ್ಲವನ್ನು ನನ್ನ ಅಣ್ಣನ ಟೀಮ್ ಕಂಡು ಹಿಡಿದು ಬಿಟ್ಟರು. ನನ್ನ ಅಣ್ಣ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ನಿನ್ನೆಯೇ ಈ ಗುಟ್ಟನ್ನು ಹೇಳಿದನು ಎಂದನು ವಿಕ್ರಮ್ ಕಣ್ಮಿಟುಕಿಸುತ್ತಾ. ಅವನು ಮತ್ತೆ ಮುಂದುವರೆಸಿದನು. ನನ್ನ ಹೆಂಡತಿ ನಾನು ಕಟ್ಟಿದ ತಾಳಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವಿಸಿ ಬಚ್ಚಿಟ್ಟುಕೊಂಡಿದ್ದಾಳೆ ಅಂತ ಗೊತ್ತಾದ ಮೇಲೇನೆ ನನಗೆ ಇನ್ನಷ್ಟು ಧೈರ್ಯ ಬಂತು. ಅದಕ್ಕೆ ಮತ್ತೆ ಪೂರ್ಣ ಹಕ್ಕಿನಿಂದ ಬೆಳಿಗ್ಗೆಯೇ ಬಂದು ನಿನಗೆ ಆ ಫೋನ್ ಕೊಟ್ಟೆ ಎಂದು ಭಾವುಕನಾಗಿ ಹೇಳಿದನು. ವಿಕ್ರಮ್ ಹೇಳಿದ್ದನ್ನು ಕೇಳಿದ ತಕ್ಷಣ ಕಾವ್ಯಾಳ ಮನಸ್ಸಿನಲ್ಲಿದ್ದ ಎಲ್ಲ ಭಯವೂ ದೂರವಾಗಿ ವಿವರಿಸಲಾಗದ ಒಂದು ನೆಮ್ಮದಿ ಮೂಡಿತು. ವಿಕ್ರಮ್ ತನ್ನ ಮೇಲಿಟ್ಟಿರುವ ಈ ಕಾಳಜಿ ಮತ್ತು ತನ್ನ ಕುಟುಂಬದ ಮೂಲಕ ಅವಳ ಬಗ್ಗೆ ತಿಳಿದುಕೊಳ್ಳಲು ಅವನು ಮಾಡಿದ ಪ್ರಯತ್ನಗಳು ಅವಳ ಮನಸ್ಸನ್ನು ತಂಪಾಗಿಸಿದವು. ಆದರೂ ಅವನ ವಯಸ್ಸನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಅವಳಲ್ಲಿ ಹುಟ್ಟಿತು. ಓಕೆ, ನಾನು LKG ಕಿಡ್, ನೀವು ಎಂದು ಅವನ ವಯಸ್ಸನ್ನು ಕೇಳಲು ಸ್ವಲ್ಪ ಹಿಂಜರಿಕೆಯಿಂದಲೇ ಕಣ್ಣುಗಳನ್ನು ಅತ್ತಿತ್ತ ಹೊರಳಿಸುತ್ತಾ ಹೇಳಿದಳು. ನಾನು 1998 ಡಿಸೆಂಬರ್ 27 ಎಂದನು ವಿಕ್ರಮ್ ಗಾಂಭೀರ್ಯದಿಂದ. ಕಾವ್ಯ ತಕ್ಷಣವೇ ತನ್ನ ಬೆರಳುಗಳಿಂದ ಲೆಕ್ಕ ಹಾಕಿ ನೋಡಿಬಿಟ್ಟು, ಹಾಗಾದರೆ ನಿಮ್ಮ ಏಜ್ ಈಗ 28 ಆಗುತ್ತದಾ ಎಂದು ಆಶ್ಚರ್ಯದಿಂದ ಕೇಳಲು, ಹೌದು, ಕರೆಕ್ಟಾಗಿ 28. ಯಾಕೆ, ತುಂಬ ವಯಸ್ಸಾದವನ ಥರ ಕಾಣ್ತಿದ್ದೀನಾ ಎಂದು ವಿಕ್ರಮ್ ತನ್ನ ಹಣೆಯನ್ನು ಸುಕ್ಕುಗಟ್ಟಿ ತುಂಟತನದಿಂದ ಕೇಳಿದನು. ಓಹೋ ಎಂದವಳು ದಿಢೀರನೆ ತನ್ನ ಮಿಡಲ್ ಕ್ಲಾಸ್ ವಾಸ್ತವಕ್ಕೆ ಮರಳಿದಳು. ಸರಿ, ಇನ್ನೊಂದು ವಿಷಯವನ್ನು ನಿಮಗೆ ಓಪನ್ ಆಗಿ ಹೇಳ್ತೀನಿ. ನಾವು ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಯಾವುದೋ ಒಂದು 10,000ಕ್ಕೋ 12,000ಕ್ಕೋ ಇಲ್ಲ ಒಂದು 14,000 ರೂಪಾಯಿ ಒಳಗೆ ನೀವು ಒಂದು ನಾರ್ಮಲ್ ಫೋನ್ ಕೊಡಿಸಿದ್ದರೆ ಕೂಡ ನನ್ನ ಸೇವಿಂಗ್ಸ್ ದುಡ್ಡಿನಲ್ಲಿ ನಾನೇ ತಗೊಂಡೆ ಅಂತ ನಮ್ಮ ಅಮ್ಮನಿಗೆ ಹೇಳಿ ಮ್ಯಾನೇಜ್ ಮಾಡಬಹುದಿತ್ತು. ಆದರೆ ನೀವೇನಪ್ಪ ಅಂದರೆ ಹೀಗೆ ಕ್ಯಾಸುವಲ್ ಆಗಿ ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿ ಆ್ಯಪಲ್ ಐಫೋನನ್ನು ಪ್ರೆಸೆಂಟ್ ಮಾಡಿದ್ದೀರಾ. ಇದನ್ನು ಮಾತ್ರ ನಮ್ಮ ಅಮ್ಮ ನೋಡಿದರೆ ಅಷ್ಟೇ, ನಿಜವಾಗಿಯೂ ಪೊರಕೆಯಲ್ಲೇ ನನಗೆ ಬಾರಿಸ್ತಾರೆ. ಪ್ಲೀಸ್ ಸರ್, ಇದೆಲ್ಲ ನನಗೆ ಬೇಡ, ಇದನ್ನು ನೀವೇ ಇಟ್ಕೊಳ್ಳಿ ಎಂದು ಫೋನ್ ಬಾಕ್ಸನ್ನು ಅವನಿಗೆ ವಾಪಸ್ ಕೊಟ್ಟಳು. ವಿಕ್ರಮ್ ಅವಳ ಆ ಮಿಡಲ್ ಕ್ಲಾಸ್ ಭಯವನ್ನು ನೋಡಿ ಬೇಸರಿಸಿಕೊಂಡು, ಅರೆ ಪಾಪಿ, ಹಾಗಾದರೆ ಆಮೇಲೆ ನಾವು ಹೇಗೆ ಮಾತನಾಡುವುದು?
ನನಗೆ ತಲೆ ಸಿಡಿದು ಹೋಗುವ ಹಾಗಿದೆ ಎಂದು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡನು. ಕಾವ್ಯ ಅವನ ತವಕವನ್ನು ಕಂಡು ಮುದ್ದಾಗಿ ನಕ್ಕಳು. ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಾನು ಮುಂಬೈಗೆ ಹೋಗಿದ್ದರಿಂದ ನಮ್ಮ ಅಪ್ಪ ಈಗ ಸ್ವಲ್ಪ ನನ್ನ ಮೇಲೆ ಕೋಪದಲ್ಲಿದ್ದಾರೆ. ಅದಕ್ಕೆ ಹೊಸದು ಕೊಡಿಸಿಲ್ಲ. ಆದರೆ ಇನ್ನು 2 ದಿನಗಳೊಳಗೆ ಅವರೇ ನನಗೆ ಹೊಸ ಫೋನ್ ಕೊಡಿಸುತ್ತಾರೆ. ಸೊ ಅದಾದ ಮೇಲೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ ಎಂದು ತನ್ನ ಪುಟ್ಟ ಬೆರಳುಗಳನ್ನು ಅಲುಗಾಡಿಸುತ್ತಾ ಮುದ್ದಾದ ದನಿಯಲ್ಲಿ ಅವನ ಜೊತೆ ಡೀಲ್ ಮಾತನಾಡಿದಳು. ಅವಳ ಆ ಮುದ್ದಾದ ಮಾತುಗಳನ್ನು ತುಂಟ ನಗುವನ್ನು ನೋಡಿದ ವಿಕ್ರಮ್ ಕಾವ್ಯ ಕೊಟ್ಟ ಆ ಹೊಸ ಐಫೋನ್ ಬಾಕ್ಸನ್ನು ಹಿಂಪಡೆಯಲು ನಿರಾಕರಿಸಿ ಅವಳನ್ನೇ ದೃಷ್ಟಿಸಿ ನೋಡಿದನು. ಅವಳ ಮಿಡಲ್ ಕ್ಲಾಸ್ ಭಯವು ಅಮ್ಮ ಪೊರಕೆಯಲ್ಲಿ ಬಾರಿಸ್ತಾರೆ ಎಂಬ ಆ ವಾಸ್ತವಿಕ ಭಯವು ಅವನಿಗೆ ಅರ್ಥವಾಯಿತು. ಅವಳ ಭಾವನೆಗಳಿಗೆ ಬೆಲೆ ಕೊಡಬೇಕೆಂದುಕೊಂಡರೂ ಅವಳ ಜೊತೆ ಮಾತನಾಡದೆ ತನಗೆ ಇರಲು ಸಾಧ್ಯವಿಲ್ಲ ಎಂಬುದನ್ನು ಅವನ ಮನಸ್ಸು ಅವನಿಗೆ ಅರಿವು ಮಾಡಿಕೊಟ್ಟಿತು. ವಿಕ್ರಮ್ ಆ ರೋಸ್ ಗೋಲ್ಡ್ ಐಫೋನನ್ನು ಮತ್ತೆ ಅವಳ ಕೈಗಳಲ್ಲಿ ಬಲವಂತವಾಗಿ ತುರುಕಿ ತನ್ನ ಗಾಂಭೀರ್ಯದ ಮುಖದಲ್ಲಿ ಒಂದು ದೊಡ್ಡ ತುಂಟ ನಗುವನ್ನು ತುಂಬಿಕೊಂಡು ಮಾತನಾಡಲು ಶುರು ಮಾಡಿದನು. ಓಕೆ ಕಾವ್ಯ, ನಾನು ನಿನ್ನ ಭಾವನೆಗಳಿಗೆ ಪೂರ್ಣವಾಗಿ ಬೆಲೆ ಕೊಡ್ತೀನಿ. ಸದ್ಯಕ್ಕೆ ನೀನು ಭಯಪಡುವುದು 100ಕ್ಕೆ 100 ಸರಿಯೇ. ಆದರೆ ನಿಮ್ಮ ಅಪ್ಪ ನಿನಗೆ ಇನ್ನೊಂದು ಮೊಬೈಲ್ ಕೊಡಿಸುವವರೆಗೆ ಈ ಮೊಬೈಲನ್ನು ಯಾರಿಗೂ ಗೊತ್ತಾಗದ ಹಾಗೆ ಎಷ್ಟು ಭದ್ರವಾಗಿ ಇಟ್ಟುಕೊಳ್ಳಬೇಕೋ ಹಾಗೆ ಇಟ್ಕೋ. ನಾನು ನಿನಗೆ ಕಾಲ್ ಮಾಡುವುದಿಲ್ಲ. ನೀನೇ ನನಗೆ ಅನುಕೂಲವಾದ ಸಮಯದಲ್ಲಿ ಕಾಲ್ ಮಾಡು. ಸೊ ಅವರಿಗೆ ಗೊತ್ತಾಗದಂತೆ ಇದನ್ನು ಸೀಕ್ರೆಟ್ ಆಗಿ ನೋಡಿಕೊಳ್ಳಬೇಕಾದದ್ದು ಇನ್ಮುಂದೆ ನಿನ್ನ ಜವಾಬ್ದಾರಿ. ನಿಮ್ಮ ಅಪ್ಪ ನಿನಗೆ ಹೊಸ ಫೋನ್ ಕೊಡಿಸಿದ ಮೇಲೆ ಬೇಕಾದರೆ ಈ ಐಫೋನನ್ನು ಹಾಗೆಯೇ ನನಗೆ ರಿಟರ್ನ್ ಮಾಡು, ಓಕೆನಾ? ಅದಾದ ಮೇಲೆ ನಾವು ಸಂಪ್ರದಾಯದ ಪ್ರಕಾರ ಒಟ್ಟಿಗೆ ನಮ್ಮ ಮನೆಗೆ ಬಂದಾಗ ಇದನ್ನು ನೀನೇ ತೆಗೆದುಕೊಂಡು ಯೂಸ್ ಮಾಡು ಎಂದು ವಿಕ್ರಮ್ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ನಂತೆ ಅವಳ ಬಳಿ ಡೀಲ್ ಮಾತನಾಡಿದನು. ಕಾವ್ಯ ಆ ಫೋನನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡೇ ಹಣೆಯನ್ನು ಸುಕ್ಕುಗಟ್ಟಿ ಯೋಚಿಸಿದಳು. ಡೀಲ್ ಎಲ್ಲ ಓಕೆನೇ ಸರ್, ಆದರೆ ನಮ್ಮ ಅಮ್ಮನ ಕಣ್ಣಿಗೆ ಬೀಳದಂತೆ ಇದನ್ನು ಹೇಗೆ ಮುಚ್ಚಿಡಲು ಸಾಧ್ಯ? ಅವರು ಮನೆಯಲ್ಲಿ ಎಲ್ಲ ಜಾಗವನ್ನು ಜಾಲಾಡ್ತಾರೆ ಎಂದು ಬೇಸರದಿಂದ ಹೇಳಿದಳು. ವಿಕ್ರಮ್ ಗಹಿಸಿ ಜೋರಾಗಿ ನಕ್ಕನು. ಅರೆ ಪಾಪಿ, ಹುಡುಗಿಯರು ಯಾವಾಗಲೂ ಹುಡುಗರಿಗಿಂತ ಬುದ್ಧಿವಂತರು ಅಂತ ಇಡೀ ಪ್ರಪಂಚವೇ ಹೇಳುತ್ತೆ. ನೀನು ಸಿಕ್ಕಿ ಹಾಕಿಕೊಳ್ತೀಯಾ? ಏನು, ಸಿಕ್ಕಿ ಹಾಕಿಕೊಳ್ಳದೆ ತಪ್ಪಿಸಿಕೊಳ್ಳಲು ನಿನಗೆ 1000 ದಾರಿಗಳು ಗೊತ್ತು. ನೀನು ಮನೆಯಲ್ಲಿ ಒಬ್ಬಳೇ ಇರುವಾಗಲೋ ಇಲ್ಲ ನಿನಗೆ ಯಾವಾಗ ಸೇಫ್ ಅಂತ ಅನ್ನಿಸುತ್ತೋ ಆಗ ಮಾತ್ರ ನನಗೆ ಕಾಲ್ ಮಾಡು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಎಂದು ವಿಕ್ರಮ್ ತನ್ನ ಧ್ವನಿಯನ್ನು ಬದಲಾಯಿಸಿ, ಸಪೋಸ್ ನೀನು ಏನಾದರೂ ಈ ಫೋನನ್ನು ಸೈಲೆಂಟ್ನಲ್ಲಿ ಹಾಕ್ಬಿಟ್ಟು ಹಾಗೆಯೇ ಗುರ್ರ್ ಅಂತ ನಿದ್ದೆ ಮಾಡಿದೆ ಅಂತ ಇಟ್ಕೋ. ನಾನು ಫೋನ್ ಮಾಡಿದಾಗ ನಿನಗೆ ಗೊತ್ತಾಗುವುದಿಲ್ಲ. ಆದರೆ ನಾನು ಸುಮ್ಮನಿರಲ್ಲ. ನೇರ ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತು ಹಾಗೆ ಬಾ ಬೊಂಬೆ ಹೊರಗೆ, ನನ್ನ ಯೌವನವ ಕಾಡಿದ ಗಿಳಿಯೇ ಅಂತ ಬೆಳಗಾಗುವವರೆಗೂ ಹಾಡು ಹೇಳಲು ಶುರು ಮಾಡಿಬಿಡ್ತೀನಿ, ನೋಡ್ಕೋ ಎಂದು ವಿಕ್ರಮ್ ಹೇಳಿದನು. ಅವನ ಆ ದಿಢೀರ್ 90s ಕಿಡ್ನ ಆ ಹಾಡನ್ನು ಕೇಳಿದ ಕಾವ್ಯ ತನ್ನ ಭಯವನ್ನೆಲ್ಲ ಮರೆತು ಗಹಗಹಿಸಿ ಮುಖ ಕೆಂಪಾಗುವಂತೆ ನಕ್ಕಳು. ಅವಳ ನಗುವಿನ ಸದ್ದು ಕಾರಿನೊಳಗೆ ಒಂದು ನಂದನವನವನ್ನೇ ಸೃಷ್ಟಿಸಿತು. ನಗು ನಿಂತ ಮೇಲೆ ವಿಕ್ರಮ್ ಕಾರನ್ನು ಸ್ಟಾರ್ಟ್ ಮಾಡಿದನು. ಕಡಲ ತೀರದ ರಸ್ತೆಯಿಂದ ಕಾರು ಮೆಲ್ಲನೆ ಸೈದಾಪೇಟೆಯತ್ತ ಹೊರಟಿತು. ಕಾವ್ಯ ಕಾರಿನ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಲೇ ಬರಲು ವಿಕ್ರಮ್ ಅವಳ ಕೈಗಳನ್ನು ತನ್ನ ಒಂದು ಕೈಯಿಂದ ಹಿಡಿದು ಅವಳಿಗೆ ಒಂದು ದೊಡ್ಡ ಭದ್ರತೆಯ ಭಾವವನ್ನು ನೀಡುತ್ತಲೇ ಕಾರು ಓಡಿಸಿದನು. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಕಾರು ಸೈದಾಪೇಟೆಯಲ್ಲಿರುವ ಪ್ರಸಿದ್ಧ ಕಾರಣೇಶ್ವರರ್ ದೇವಸ್ಥಾನದ ಹತ್ತಿರ ಬಂದು ನಿಂತಿತು. ಇಲ್ಲಿಯೇ ಇಳಿದುಕೊಳ್ತೀನಿ ಸರ್, ಇಲ್ಲಿಂದ ನಮ್ಮ ಮನೆ ತುಂಬ ಹತ್ತಿರ ಎಂದಳು. ಕಾವ್ಯ ತನ್ನ ಕಾಲೇಜ್ ಬ್ಯಾಗನ್ನು ತಗುಲಿಸಿಕೊಳ್ಳುತ್ತಾ ಕಾವ್ಯ ಕಾರಿನ ಬಾಗಿಲನ್ನು ತೆರೆಯಲು ಹೋದಾಗ ವಿಕ್ರಮ್ ಅವಳನ್ನು ತಡೆದು, ಕಾವ್ಯ, ನಾಳೆ ಬೆಳಿಗ್ಗೆ ನಾನು ಬೇಗನೆ ಇಲ್ಲಿಗೆ ಬರ್ತೀನಿ. ನಾವಿಬ್ಬರು ಈ ದೇವಸ್ಥಾನದೊಳಗೆ ಹೋಗಿ ದೇವರ ದರ್ಶನ ಮಾಡೋಣವಾ ಎಂದು ಬಹಳ ಆಸೆಯಿಂದಲೂ ಹಕ್ಕಿನಿಂದಲೂ ಕೇಳಿದನು. ಅವನು ಕೇಳಿದ್ದನ್ನು ಕೇಳಿ ಕಾವ್ಯ ಗಾಬರಿಯಾದಳು. ಅಯ್ಯೋ ಸರ್, ಇದು ನಮ್ಮ ಏರಿಯಾ.
ನೀವು ನಿಮ್ಮ ಪಾಡಿಗೆ ನಿಮ್ಮ ಇಷ್ಟದಂತೆ ಹೆಂಡತಿ ಅಂತ ಹಕ್ಕು ಚಲಾಯಿಸಿ ನನ್ನನ್ನು ಈ ದೇವಸ್ಥಾನದೊಳಗೆ ಕರೆದುಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿರುವ ಅಯ್ಯರ್ ಅವರೇ ನೇರ ನಮ್ಮ ಅಮ್ಮನ ಬಳಿ ಹೋಗಿ ಚಾಡಿ ಹೇಳಿಬಿಡ್ತಾರೆ. ಆಮೇಲೆ ಅಷ್ಟೆ ಎಂದು ತನ್ನ ಕೈಗಳನ್ನು ತೋರಿಸಿ ಭಯಪಟ್ಟಳು. ವಿಕ್ರಮ್ ನಿರಾಸೆಯಿಂದ ನೋಡಲು ಕಾವ್ಯ ದಿಢೀರನೆ ತನ್ನ ದನಿಯನ್ನು ತಗ್ಗಿಸಿ, ಬೇಕಾದರೆ ನಾನು ನಾಳೆ ನಮ್ಮ ಅಮ್ಮನ ಬಳಿ ಏನಾದರೂ ಸುಳ್ಳು ಹೇಳಿಬಿಟ್ಟು ಬೆಳಿಗ್ಗೆ ಬೇಗನೆ ಅದೇ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ಬಿಡ್ತೀನಿ ಸರ್. ಅಲ್ಲಿ ನಾವು ಸ್ವಲ್ಪ ಹೊತ್ತು ಮಾತನಾಡಿ ಬರಬಹುದು. ನೀವು ಬೇಕಾದರೆ ನನ್ನನ್ನು ಅಲ್ಲಿ ಬಂದು ಪಿಕಪ್ ಮಾಡಿಕೊಳ್ತೀರಾ ಎಂದು ಸಲಹೆಯಾಗಿ ಕೇಳಿದಳು. ಆ ದೇವಸ್ಥಾನ ಎಂಬ ಪದವನ್ನು ಕೇಳಿದ ಮರುಕ್ಷಣವೇ ವಿಕ್ರಮ್ನ ಕಣ್ಣುಗಳೊಳಗೆ ಮಾಯಾನ ಮುಖ ಬಂದು ಹೋಯಿತು. ಮಾಯಾಳ ಹಣೆಗೆ ವಿಕ್ರಮ್ ಕುಂಕುಮ ಇಟ್ಟ ಅದೇ ದೇವಸ್ಥಾನ. ಆ ನೆನಪೇ ಅವನ ಮುಖದಲ್ಲಿ ಒಂದು ಕ್ಷಣದ ನೋವನ್ನು ತರಿಸಿತು. ಆದರೂ ತನ್ನ ಹೆಂಡತಿ ಕಾವ್ಯಾಳಿಗೆ ಅದು ತಿಳಿಯಬಾರದೆಂಬ ಕಾರಣಕ್ಕಾಗಿ ತಕ್ಷಣವೇ ತನ್ನ ಮುಖದ ಬದಲಾವಣೆಯನ್ನು ಮರೆಮಾಚಿಕೊಂಡು ಮುಗುಳ್ನಕ್ಕನು. ಓಕೆ ಕಾವ್ಯ, ನೀನು ಹೇಳಿದಂತೆಯೇ ನಾಳೆ ದೇವಸ್ಥಾನಕ್ಕೆ ಹೋಗೋಣ. ನೈಟ್ ನಾನು ಫೋನ್ ಮಾಡ್ತೀನಿ, ಮಾತನಾಡೋಣ. ಮರೆತು ಬಿಡಬೇಡ. ನೀನು ನಿನ್ನ ಪಾಡಿಗೆ ನಿದ್ದೆ ಮಾಡಿಬಿಡಬೇಡ, ನಾನು ನಿನಗಾಗಿ ವೆಯ್ಟ್ ಮಾಡ್ತೀನಿ ಎಂದು ಒಂದು ಚಿಕ್ಕ ಹುಡುಗನಂತೆ ಹಠಕ್ಕೆ ಬಿದ್ದು ಕೇಳಿದನು. ನಿದ್ದೆ ಮಾಡಲ್ಲ ಎಂದು ಕಾವ್ಯ ಅವನಿಗೆ ವಿದಾಯ ಹೇಳಿ ಕಾರಿನ ಬಾಗಿಲನ್ನು ತೆಗೆದು ಮೆಲ್ಲನೆ ಕೆಳಗೆ ಇಳಿದಳು. ವಿಕ್ರಮ್ ತನ್ನ ಕಾರನ್ನು ವರ್ಮನ್ ಮನೆಯ ಕಡೆಗೆ ತಿರುಗಿಸಿದನು. ಅವನ ಮನಸ್ಸಿನಲ್ಲಿ ಕಾವ್ಯಾಳ ಮೇಲಿನ ಪ್ರೀತಿ ಒಂದು ಕಡೆಯಾದರೆ ಯಾಶಿಕಾಗೆ ಇಡಬೇಕಾದ ಆಪು ಇನ್ನೊಂದು ಕಡೆಯಾಗಿ ಪ್ರಯಾಣ ಮುಂದುವರಿಯಿತು.